ಹೆಲೋ ಫ್ರೆಂಡ್ಸ್, ನೀವೇನಾದರೂ ನಿಮ್ಮ UUCMS ಲಾಗಿನ್ ಪಾಸ್ವರ್ಡ್ನ ಮರ್ತೋಗಿದ್ರೆ ಅಥವಾ ನಿಮ್ಮ ಪಾಸ್ವರ್ಡ್ನ ತುಂಬ ಜನಕ್ಕೆ ಶೇರ್ ಮಾಡಿದ್ದು ಅದನ್ನು ರೀಸೆಟ್ ಮಾಡಬೇಕು ಅಂತ ಅನ್ಕೋತಿದ್ರೆ ಈ ವಿಡಿಯೋನ ಕಂಪ್ಲೀಟ್ ಮಾಡಿ. ಪಾಸ್ವರ್ಡ್ನ ಹೇಗೆ ರಿಕವರ್ ಮಾಡ್ಬೋದು ಹಾಗೆ ಪಾಸ್ವರ್ಡ್ನ ಹೇಗೆ ರೀಸೆಟ್ ಮಾಡಬೇಕು ಅನ್ನೋದನ್ನ ನಾನು ಈ ವಿಡಿಯೋ ಮೂಲಕ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಮೊದಲಿಗೆ ಗೂಗಲ್ ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ಸರ್ಚ್ ಬಾರ್ನಲ್ಲಿ uucms.karnataka.gov.in ಅಂತ ಟೈಪ್ ಮಾಡಿ ಎಂಟರ್ ಕೊಡಿ. ಸೊ ದಿಸ್ ಇಸ್ ಲಾಗಿನ್ ಪೇಜ್ ಆ್ಯಂಡ್ ಇಲ್ಲಿ ಲಾಗಿನ್ ಅನ್ನೋ ಬಟನ್ನ ಕ್ಲಿಕ್ ಮಾಡಿ. ಇಲ್ಲಿ ಸ್ಟೂಡೆಂಟ್ ಅನ್ನೋ ಬಟನ್ ಹೈಲೈಟ್ ಆಗಿದೆಯಾ ಅನ್ನೋದನ್ನ ನೋಡಿಕೊಂಡು ಇಮ್ಮಿಡಿಯೇಟ್ ಆಗಿ ಇಲ್ಲಿ ಫಾರ್ಗಟ್ ಪಾಸ್ವರ್ಡ್ ಅಂತ ಇದೆ. ಸೊ ಆ ಫಾರ್ಗಟ್ ಪಾಸ್ವರ್ಡ್ ಕ್ಲಿಕ್ ಹಿಯರ್ ಅಂತ ಇದೆ. ಆ ಕ್ಲಿಕ್ ಹಿಯರ್ ಅನ್ನೋ ಹೈಪರ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಇಮಿಡಿಯೇಟ್ ಆಗಿ ರಿಟ್ರೈವ್ ಪಾಸ್ವರ್ಡ್ ವಿಂಡೋ ಓಪನ್ ಆಗುತ್ತೆ. ಇಲ್ಲಿ ಯೂಸರ್ ಟೈಪ್ ಅಂತ ಇದೆ, ಅಲ್ಲಿ ಸ್ಟೂಡೆಂಟ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಈವನ್ ಎಂಪ್ಲಾಯಿ ಆಗಿದ್ರೆ ನೀವು ಎಂಪ್ಲಾಯಿ ಅಂತ ಸೆಲೆಕ್ಟ್ ಮಾಡ್ಕೋಬಹುದು. ಸೊ ಸೆಕೆಂಡ್, ಆರ್ ಯು ಇಂಡಿಯನ್ ಅಂತ ಇನ್ನೊಂದು ಕ್ವಶನ್ ನೀವು ಸ್ಟೂಡೆಂಟ್ ಆರ್ ಎಂಪ್ಲಾಯಿ ಅಂತ ಸೆಲೆಕ್ಟ್ ಮಾಡ್ಕೊಳ್ತಿದ್ದಂಗೆ ಇದು ಕೇಳುತ್ತೆ. ಸೊ ನೀವು ಇಂಡಿಯನ್ ಆಗಿದ್ರೆ ಸೊ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕೆಲವೊಂದಷ್ಟು ಡೇಟಾ ಫೀಲ್ಡ್ಸ್ ಕಾಣಿಸುತ್ತೆ ನಮಗೆ. ಎಂಟರ್ ಯೂಸರ್ ನೇಮ್ ಅಂದರೆ ಯೂಸರ್ ನೇಮ್ ಅಂದರೆ ರಿಜಿಸ್ಟ್ರೇಷನ್, ಸ್ಟೂಡೆಂಟ್ ಆಗಿದ್ರೆ ಕ್ಯಾಂಡಿಡೇಟ್ ಐ ಡಿ ಮತ್ತು ಎಂಪ್ಲಾಯಿ ಆಗಿದ್ರೆ ಎಂಪ್ಲಾಯಿ ಐ ಡಿ ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ಮತ್ತು ರಿಜಿಸ್ಟ್ರೇಷನ್ ಮಾಡೋ ಟೈಮಲ್ಲಿ ಕೊಟ್ಟಿರುವಂಥ ಮೊಬೈಲ್ ನಂಬರ್ನ ಇಲ್ಲಿ ಎಂಟ್ರಿ ಮಾಡಿ. ಸೊ ಇಲ್ಲಿ ಕ್ಯಾಪ್ಚಾನ ಎಂಟ್ರಿ ಮಾಡಿ ಜನರೇಟ್ OTP ಅಂತ ಕೊಡಬೇಕಾಗತ್ತೆ. ನಾನೀಗ ಜನರೇಟ್ OTP ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ. ನನ್ನ ಮೊಬೈಲ್ ನಂಬರ್ಗೆ ಬಂದಿರುವಂಥ OTPನ ಇಲ್ಲಿ ಎಂಟ್ರಿ ಮಾಡಿ ಇಲ್ಲಿರುವಂಥ ಕ್ಯಾಪ್ಚಾ ಕೋಡ್ನ ಎಂಟ್ರಿ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ. ಸೊ ಈ ವಿಂಡೋನಲ್ಲಿ ನಾವು ಹೊಸ ಪಾಸ್ವರ್ಡ್ನ ಸೆಟ್ ಮಾಡ್ಕೊಳ್ಳೋಕ್ಕೆ ಡೇಟಾ ಫೀಲ್ಡ್ಸ್ ನಮಗೆ ಕಾಣಿಸ್ತಾ ಇದೆ. ಸೊ ಹಾಗಾಗಿ ನೀವು ಏನು ಪಾಸ್ವರ್ಡ್ನ ಸೆಟ್ ಮಾಡ್ಕೋಬೇಕು ಅಂತಿದ್ದೀರೋ ಅಥವಾ ಫರ್ಗೆಟ್ ಪಾಸ್ವರ್ಡ್ ಮಾಡಿದರೆ ನೀವು ಹೊಸ ಪಾಸ್ವರ್ಡ್ನ ಇಲ್ಲಿ ಕ್ರಿಯೇಟ್ ಮಾಡ್ಕೋಬಹುದು. ಸೊ ಇಲ್ಲಿ ಪಾಸ್ವರ್ಡ್ ರೂಲ್ಸ್ ಇದೆ. ಸೊ ಈ ಪಾಸ್ವರ್ಡ್ ರೂಲ್ಸ್ನ ನೀವು ನೋಡಿಕೊಂಡು ಈ ರೂಲ್ಸ್ ಪ್ರಕಾರ ನೀವು ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೋಬೇಕು. ಸೊ ನಾನೀಗ ಪಾಸ್ವರ್ಡ್ನ ಎಂಟ್ರಿ ಮಾಡಿದ್ದೀನಿ. ನೆಕ್ಸ್ಟ್ ಸಬ್ಮಿಟ್ ಅನ್ನೋ ಬಟನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಇಮಿಡಿಯೇಟ್ ಆಗಿ ಇಲ್ಲಿ ಒಂದು ಪಾಪಪ್ ಬರುತ್ತೆ. ನೀವು ಆ ರೂಲ್ಸ್ ಪ್ರಕಾರನೇ ನೀವು ಪಾಸ್ವರ್ಡ್ನ ಸೆಟ್ ಮಾಡಿದರೆ ನಿಮಗೆ ಪಾಸ್ವರ್ಡ್ ಅಪ್ಡೇಟೆಡ್ ಸಕ್ಸಸ್ಫುಲಿ, ಪ್ಲೀಸ್ ಲಾಗಿನ್ ವಿತ್ ಯುವರ್ ನ್ಯೂ ಪಾಸ್ವರ್ಡ್ ಅಂತ ಒಂದು ಮೆಸೇಜ್ ಬರುತ್ತೆ. ಸೊ ಇಲ್ಲಿಗೆ ನಿಮ್ಮ ಪಾಸ್ವರ್ಡ್ ರೀಸೆಟ್ ಆಗಿದೆ. ಥ್ಯಾಂಕ್ ಯು.